ಸಿಎಂ ಬೈರೇಗೌಡರಿಂದ 10,000 ಮಂದಿಗೆ ಉಚಿತ ಸೂರು, ಬೃಹತ್ ಸಂಕಲ್ಪಕ್ಕೆ ಚಾಲನೆ. ಶಿಡ್ಲಘಟ್ಟ. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಕಮಿಟಿಯ ಸಂಸ್ಥಾಪಕ ಅಧ್ಯಕ್ಷ, ಸಮಾಜ ಸೇವಕ ಸಿಎಂ ಬೈರೇಗೌಡ ಅವರು ಜಿಲ್ಲೆಯಲ್ಲಿ 10,000ಕ್ಕೂ ಹೆಚ್ಚು ಸೂರಿಲ್ಲದವರಿಗೆ ಉಚಿತವಾಗಿ ಮನೆ ನಿರ್ಮಾಣ ಪರಿಕರಗಳನ್ನು ನೀಡುವ ಬೃಹತ್ ಯೋಜನೆಗೆ ಚಾಲನೆ ನೀಡಿದರು. ತಾಲೂಕಿನ ಅಬ್ಲೂಡು ಗ್ರಾಮ ವೃತ್ತದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಷ್ಟ್ರಕವಿ ಕುವೆಂಪು ಅವರ ಮನುಜಮತ ವಿಶ್ವಪಥ ಸಂದೇಶವೇ ತಮ್ಮ ಸೇವೆಯ ಪ್ರೇರಣೆ ಎಂದರು. ಜಿಲ್ಲೆಯಲ್ಲಿ 8 ತಾಲೂಕುಗಳಲ್ಲಿ ಗುಡಿಸಲು, ಟೆಂಟ್ ಹಾಗೂ ತಾತ್ಕಾಲಿಕ ಆಶ್ರಯಗಳಲ್ಲಿ ವಾಸಿಸುವ ಕಡು ಬಡವರಿಗೆ ಹಂತ ಹಂತವಾಗಿ ನೆರವು ನೀಡಲಾಗುವುದು ಅಂತ ತಿಳಿಸಿದರು. ಯೋಜನೆ 10 ವರ್ಷಗಳ ಅವಧಿಯದ್ದಾಗಿದ್ದು, ಕುಟುಂಬದ ಸ್ಥಿತಿಗತಿಯ ಆಧಾರದಲ್ಲಿ 600ರಿಂದ 1000 ಇಟ್ಟಿಗೆಗಳು, ಸಿಮೆಂಟ್, ಕಿಟಕಿ, ಬಾಗಿಲು ಹಾಗೂ ಚಾವಣಿ ಶೀಟ್ಗಳನ್ನು ಉಚಿತವಾಗಿ ನೀಡಲಾಗುತ್ತದೆ. ಕಡು ಬಡವರು, ಗುಡಿಸಲಿನಲ್ಲಿ ವಾಸವಿರುವವರು ಹಾಗೂ ನಿಗದಿತ ಮಾನದಂಡ ಪೂರೈಸಿದವರಿಗೆ ಆದ್ಯತೆ ನೀಡಲಾಗುತ್ತದೆ ಎಂದರು. ಕಮಿಟಿಯ ಹಾಲೋಬ್ರಿಕ್ಸ್ ಕಾರ್ಖಾನೆಯ ಲಾಭಾಂಶವನ್ನು ಇದೇ ಉದ್ದೇಶಕ್ಕೆ ಬಳಸಲಾಗುತ್ತಿದೆ ಅಂತ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್, ಸರ್ಕಾರ ಸಮಾಜ ಒಟ್ಟಿಗೆ ಕೆಲಸ ಮಾಡಿದರೆ ಉತ್ತಮ ಭವಿಷ್ಯ ಸಾಧ್ಯ ಅಂದರು. ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವಿಸ್ಡಮ್ ನಾಗರಾಜ್, ಸರ್ಕಾರ ಮಾಡಬೇಕಾದ ಕೆಲಸವನ್ನ ಬೈರೇಗೌಡರು ಮಾಡುತ್ತಿದ್ದಾರೆ ಅಂತ ಶ್ಲಾಘಿಸಿದರು. ರೈತ ಸಂಘದ ರವಿ ಪ್ರಕಾಶ್, ಇದು ವಿಶಿಷ್ಟ ಮಾದರಿ ಕಾರ್ಯಕ್ರಮ ಅಂತ ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ 10 ಮಂದಿಗೆ ಮನೆ ನಿರ್ಮಾಣ ಸಾಮಗ್ರಿ ವಿತರಿಸಲಾಯಿತು. ಈ ವೇಳೆ ಮಾನವ ಹಕ್ಕುಗಳ ಕಮಿಟಿಯ ಗೌರವಾಧ್ಯಕ್ಷ ನಟರಾಜ್, ತಾದೂರು ಮಂಜುನಾಥ್, ಕೋಟೆ ಚೆನ್ನೇಗೌಡ, ಮಧುಲತಾ, ವಲಸೇನಹಳ್ಳಿ ನಾರಾಯಣಸ್ವಾಮಿ, ಪ್ರದೀಪ್, ದೀಪು, ಈಶ್ವರರೆಡ್ಡಿ, ನಾಗಭೂಷಣ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ಮತ್ತು ಸಮಾಜ ಒಟ್ಟಾಗಿ ನಡೆದ್ರೆ ಮತ್ತೆ ಸಮಾಜ ಕೂಡ ಅದಕ್ಕೆ ಕೈ ಜೋಡಿಸಿದ್ರೆ ಒಂದು ಭವಿಷ್ಯ ಆಶಾದಾಯಕವಾಗಿರ್ತದೆ, ಫಲಪ್ರದವಾಗಿರ್ತದೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ಅಭಿನಂದನೀಯವಾದ ಸಂಗತಿ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಏನು ಅವರು ನೈಜವಾಗಿ ಗುರುತಿಸಿ ಮಾಡ್ತಾ ಇದ್ದಾರೆ, ಅದು ತುಂಬ ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಸಮಾಜದ ಈ ರೀತಿ ತೊಡಗಿಸ್ಕೊಳ್ತಕ್ಕಂಥವರ ಸಂಖ್ಯೆ ಹೆಚ್ಚಾಗಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಇದು ಕೂಡ ಏನು ಸವಲತ್ತುಗಳು ಕೊನೆಯವರೆಗೂ ಕೂಡ ತಲುಪೋದಕ್ಕೆ ದಾನಿಗಳು ಇಂತಹ ಸಹಕಾರ ಕೂಡ ಅತಿ ಅಗತ್ಯ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂತ ಹಾರೈಸ್ತಾ, ಬಂಧುಗಳೇ, ಏನು ಸರ್ಕಾರ ಮಾಡಬೇಕಾಗಿರ್ತಕ್ಕಂತ ಕೆಲಸವನ್ನ ನಮ್ಮ ಬೈರೇಗೌಡರು ಮಾಡಕ್ಕೆ ಹೊರಟಿದ್ದಾರೆ ಅಂತ ಸಿಎಂ ಬೈರೇಗೌಡರು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಾಯಕವನ್ನ ಮುಂದುವರಿಸೋದಕ್ಕೆ ಕಾರಣೀಭೂತರಾಗಿದ್ದಾರೆ. ಅದೊಂದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ನಾನು ಆವಾಗ ಅವ್ರ ಹತ್ರ ಚರ್ಚೆ ಮಾಡ್ತಾ ಇದ್ದೆ, ಏನಣ್ಣ ಏನು ಸರ್ಕಾರ ನಡೆಸ್ತಕ್ಕಂಥ ಕೆಲಸಕ್ಕೆ ನೀನು ಕೈ ಹಾಕ್ಬಿಟ್ಟಿದ್ಯಾ, ಹುಷಾರು ಅಂತ. ಅಣ್ಣ, ಇಲ್ಲಿ ದೇವರೇನೋ ನಮಗೆ ಆ ಶಕ್ತಿಯನ್ನ ಕೊಟ್ಟಿದ್ದಾರೆ, ನೋಡೋಣ ಎಷ್ಟು ದಿವಸ ಆಗ್ತದೋ ಅಷ್ಟು ದಿವಸವನ್ನ ಕೊಡ್ತೀನಿ ಅಂತ ಹೇಳಿ ಅವರ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು 5,000 ಮನೆಗಳನ್ನ ನಾನು ಕೊಡ್ತೀನಿ ಅಂತ ಹೇಳಿದರೆ, ಈಗ ಈ ತಾಲೂಕು ಮತ್ತು ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಗೌರಿಬಿದನೂರು, ಚಿಂತಾಮಣಿ, ಚೇಳೂರು ಮತ್ತು ಮಂಚೇನಹಳ್ಳಿ ತಾಲೂಕುಗಳಲ್ಲೆಲ್ಲ ಸರ್ವೆ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇವತ್ತು ಸಾಂಕೇತಿಕವಾಗಿ ಒಂದು 8ರಿಂದ 9 ಜನರಿಗೆ ಇವತ್ತು ಏನು ಸಾಮಗ್ರಿಗಳನ್ನ ಅವರು ಕೊಡ್ತಾ ಇದ್ದಾರೆ. ಇಟಿಕೆ ಇರ್ಬೋದು, ಕಿಟಕಿ, ಬಾಗಿಲು ಮತ್ತು ಹೆಮ್ಸ್ಯಾಂಡ್ಲು, ಆಮೇಲೆ ಶೀಟ್ಸ್ ಏನ್ ಕೊಡ್ತಾರೆ, ಅದನ್ನ ತಾಲೂಕಿನಲ್ಲಿರ್ತಕ್ಕಂಥ ಅತಿ ಕಡು ಬಡವರು ಅದನ್ನ ತಗೊಳ್ಳೋದ್ರ ಮೂಲಕ ಮನೆಯನ್ನ ನಿರ್ಮಾಣ ಮಾಡಿ ಆ ಮನೆಯಲ್ಲಿ ವಾಸ ಮಾಡಬೇಕು ಅಂತ ಹೇಳಿ, ಜೊತೆಗೆ ಈ ಒಂದು ಶಕ್ತಿಯನ್ನ ದೇವರು ಇನ್ನು ಹೆಚ್ಚಿಗೆ ಬೈರೇಗೌಡರಿಗೆ ದಯಪಾಲಿಸಲಿ ಅಂತ ಹೇಳ್ತಾ, ಎಲ್ಲಿ ಅದನ್ನ ಮಿಸ್ಯೂಸ್ ಆಗ್ಬಾರ್ದು. ಏನು ಅಂತಂದ್ರೆ, ಇವತ್ತು ಗುಡಿಸಲು ಮುಕ್ತ ತಾಲೂಕು ಮಾಡ್ತೀನಿ ಅಂತ ಹೊರಟಿದ್ದಾರೆ. ಯಾಕಂದ್ರೆ ಶಿಡ್ಲಘಟ್ಟ ಬಹಳ ಅದೇನೋ ಇಲ್ಲೇನೋ ಚಿನ್ನಗಿನ್ನ ಇರ್ಬೋದು ಅನ್ಕೊಂಡಿದ್ದೀನಿ. ನಮ್ ಶಿಡ್ಲಘಟ್ಟದಲ್ಲಿ ಚಿನ್ನದ ಗಣಿ ಇರ್ಬೋದು. ಯಾಕಂದ್ರೆ ಬೇರೆ ನಮ್ಮ ಜಿಲ್ಲೆಯಲ್ಲಿ ಇರುವಂತ ಎಲ್ಲಾ ತಾಲೂಕುಗಳಿಗೂ ಸಮಾಜ ಸೇವಕರು ಇಷ್ಟೊಂದು ಮುಗಿಬೀಳ್ತಾ ಇಲ್ಲ. ಯಾಕೋ ಏನೋ ಗೊತ್ತಿಲ್ಲ, ಈ ಶಿಡ್ಲಘಟ್ಟ ತಾಲೂಕಕ್ಕೆ ಬಹಳಷ್ಟು ಸಮಾಜ ಸೇವಕರು
ನಾನು ಇಲ್ಲಿ ಶಾಸಕರಾಗಬೇಕು MLA ಆಗ್ಬೇಕಂತ ಬಹಳ ಜನ ಮುಂದೆ ಬರ್ತಾ ಇದ್ದಾರೆ. ಇದು ಸಂತೋಷ. ಯಾರೋ ಒಬ್ಬರಿಗೆ ಬಡವರಿಗೆ ಸಮಾಜದಲ್ಲಿ ದುಡ್ಡು ಕೊಡ್ತಾ ಇದಾರೋ ಅಥವಾ ಇರೋದು ಮನೆ ಅಂತ ಕೊಟ್ಟಿಲ್ಲ, ದುಡ್ಡು ಕೊಡ್ತಾವ್ರೋ ಅಥವಾ ದೇವಸ್ಥಾನಕ್ಕೆ ಹಣ ಕೊಡ್ತಾವ್ರೋ ಇನ್ನೊಂದಕ್ಕೂ ಮತ್ತೊಂದಕ್ಕೂ ಆರೋಗ್ಯಕ್ಕೂ ಕೊಡ್ತಾ ಇದ್ರೆ ಇದು ಸಂತೋಷವಾದಂತ ವಿಚಾರನೇ. ಆದ್ರೆ ನಮ್ಮ ಬೈರೇಗೌಡರು ನಾನೇನು ಇಲ್ಲಿ ಶಾಸಕನು ಆಗ್ಬೇಕಂತೇಳಿ ಏನು ಈ ಒಂದು ಕಾರ್ಯ ಕೈ ಹಾಕಿಲ್ಲ. ನಾನು ಈ ವಿಧಾನಸಭಾ ಕ್ಷೇತ್ರ ಅಂತ ಕೂಡ ಎಲ್ಲಿ ಬೋರ್ಡ್ ಹಾಕೊಂಡಿಲ್ಲ. ನಾನು ಮನೆ ಇಲ್ಲದಂತವ್ರಿಗೆ ಕನಿಷ್ಠ, ಯಾಕಂದ್ರೆ ಇವತ್ತು ಮನೆ ಕೊಡ್ತೀವಿ ಅಂದ್ರೆ ಮನೆ ಇರೋರು ಕೂಡ ಮನೆಗೆ ಬರುವಂತವ್ರು ಜಾಸ್ತಿ ಇದ್ದಾರೆ. ಯಾರಿಗೆ ಸಂಪೂರ್ಣವಾಗಿ ಮನೆ ಇಲ್ಲೋ ಗುಡಿಸಲು ಮನೆ ಇರ್ತದೋ ಅಂತವರಿಗೆ ಇವತ್ತು ಸರ್ಕಾರಗಳು ಫೈಲೂರ್ ಆಗಿರುವಂತ ಜಾಗದಲ್ಲಿ ಮನೆ ಕೊಡಕ್ ಫೈಲೂರ್ ಆಗಿರುವಂತ ಜಾಗದಲ್ಲಿ ನಾನು ಅವರಿಗೆ ಕನಿಷ್ಠ ಪಕ್ಷ 1,000 ಇಟ್ಟಿಗೆ, 1 ಕಿಟಕಿ, 1 ಬಾಗಿಲು, 2 ಕಿಟಕಿ, 1 ಬಾಗಿಲು, 25 ಮೂಟೆ ಸಿಮೆಂಟು, 5 ಟನ್ ಮರಳು, ಈ ತರ ನಾನು ಕೊಡ್ತಾ ಇದ್ದೀನಿ. ಇದು ಇಡೀ ರಾಜ್ಯಕ್ಕೆ ಮಾದರಿ ಆಗುವಂತ ಕಾರ್ಯ. ಬಂಧುಗಳೇ, ಇವತ್ತು ನಮ್ಮ ರಾಜ್ಯದಲ್ಲಿ ಇನ್ನೂ ಒಂದು ಸಮಸ್ಯೆ ಎದ್ದು ಕಾಣ್ತಾ ಇದೆ. ಮಕ್ಕಳಿಗೆ, ರೈತರು ಆಗಿರ್ಬೋದು, ಕಾರ್ಮಿಕರ ಮಕ್ಕಳಿಗಾಗಿರ್ಬೋದು, ಇವತ್ತು ಏನು ಸಿಗ್ತಾ ಇಲ್ಲ ಇದೆ. ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಕೂಡ ಕಮ್ಮಿ ಆಗ್ತಾ ಇದೆ. ಎಲ್ಲ ನೋಡ್ಬೇಕು, ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಯುವಕರು ಫೋನ್ ಇಟ್ಕೊಂಡು ಕುತ್ಕೊಂಡಿರ್ತಾರೆ. ಸಂಜೆ ಆದ್ರೆ 50 ಜನ 100 ಜನ, ಅವ್ರಿಗೆ ಎಣ್ಣೆ ಸಿಕ್ಕಿಲ್ಲ. ಇಂಥ ಒಂದು ವಿಚಾರದಲ್ಲಿ ಕನಿಷ್ಠ ಪಕ್ಷ ಪುಸ್ತಕ ಓದ್ಬೇಕು. ಪುಸ್ತಕ ಓದ್ರೆ ಅವ್ರಿಗೆ ಜ್ಞಾನ ಬರ್ತದೆ. ಮೊಬೈಲ್ ನೋಡಿದ್ರೆ ಇಲ್ಲ ಸಲ್ಲದ ಚಟುವಟಿಕೆಗಳು ಸ್ಟಾರ್ಟ್ ಆಗ್ತವೆ. ಹಾಗಾಗಿ ಸರ್ಕಾರ ಇವತ್ತು ಒಂದು ಗ್ರಾಮಕ್ಕೆ ಒಂದು ಗ್ರಂಥಾಲಯ ಕೊಡ್ಬೇಕಾಗಿತ್ತು, ಕೊಡಕ್ ಆಗ್ತಾ ಇಲ್ಲ. ಇವರು ಕನಿಷ್ಠ ಒಂದು ಗ್ರಾಮಕ್ಕೆ ಒಂದು ಗ್ರಂಥಾಲಯ ಕೊಡ್ಬೇಕಂತೇಳಿ ನಮ್ಮ ಕೋರಿಕೆ ಆಗಿದೆ. ಸಣ್ಣದು ಗ್ರಂಥಾಲಯಕ್ಕೋ ಜಾತ್ರೆಗೋ ದುಡ್ಡು ಕೊಟ್ರೆ ಅಲ್ಲ ಮುಖ್ಯ. ಎಲ್ಲಿ ಕಟ್ಟ ಕಡೆಯ ವ್ಯಕ್ತಿಗೆ, ಸಾಮಾನ್ಯ ವ್ಯಕ್ತಿಗೆ ಎಲ್ಲಿ ಅನ್ಯಾಯ ಆಗಿರುತ್ತೋ ಅಲ್ಲಿ ನ್ಯಾಯ ಕೊಡ್ಸಿದ್ರೆ ಅವನು ಬದುಕಿರೋವರೆಗೂ ನೆನ್ಸ್ಕೊಂತಾನೆ. ನಾವು ಕೈಲಾದ ಮಟ್ಟಕ್ಕೆ ಮಾಡ್ತೀವಿ. ಆದ್ರೆ ಸಮಾಜ ಸೇವಕರು, ಯಾಕಂದ್ರೆ ಇವತ್ತು ಸರ್ಕಾರ ಲೆವೆಲ್ ಕೂಡ ಎಲ್ಲ ಲಿಂಕ್ ಇಟ್ಕೊಂಡಿರ್ತಿರ್ತಾರೆ. ಸಮಾಜ ಸೇವಕರು ಅಂತ ಬಂದಿರೋರು ಹೇಳ್ಬೇಕಂದ್ರೆ ನಮ್ಮ ತಾಲೂಕಲ್ಲಿರೋಂತ ಅಧಿಕಾರಿ ಕೂಡ ಟ್ರಾನ್ಸ್ಫರ್ ಮಾಡೋ ಶಿಕ್ಷೆ ಕೂಡ ಅವರಲ್ಲಿದೆ. ಯಾಕಪ್ಪ, ಸಾಮಾನ್ಯ ವ್ಯಕ್ತಿಗೆ ಅನ್ಯಾಯ ಆದಾಗ ನೀವು ಸಹಾಯ ಮಾಡ್ಬಾರ್ದು, ಕೆಲಸ ಮಾಡ್ಬೇಕು. ಯಾಕಂದ್ರೆ ತಾವು ಬಂದಿದ್ದೀರಿ, ನಾವ್ ಇಲ್ಲೇನ್ ಶಾಸಕರು ಆಗ್ಬಾರ್ದು ಅಂತ ನಾವೇನ್ ಹೇಳಿಲ್ಲ. ಯಾರು ಕೆಲಸ ಮಾಡ್ತಾರೋ, ಯಾರು ಬುದ್ಧಿ ಮಾಡ್ತಾರೋ ಅವ್ರಿಗೆ ನೀವು ವೋಟ್ ಕೊಡಿ. ಅನ್ನಕ್ಕೆ ಆ ಓಟನ್ನ ಮಾರ್ಕೊಂಬೇಡಿ. ಇವತ್ತು ನಮ್ಮ ಶಿಡ್ಲಘಟ್ಟ ತಾಲೂಕು ಇಡೀ ಜಿಲ್ಲೆಯಲ್ಲಿ ಹಿಂದುಳಿದ ತಾಲೂಕು ಆಗ್ತಾ ಇದೆ. ಇವತ್ತು ಬಾಗೇಪಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ, ಕೈಗಾರಿಕೆಗಳು ಬರ್ತಾ ಇದೆ, ಡೆವಲಪ್ಮೆಂಟ್ ಚೆನ್ನಾಗ್ ಆಗ್ತಾ ಇದೆ. ಈ ಕಡೆ ಚಿಂತಾಮಣಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಈ 10-15 ವರ್ಷಗಳಿಂದ 20 ವರ್ಷಗಳಿಂದ ನಮ್ಮ ತಾಲೂಕಿಗೆ ಯಾವುದೇ ಆಗಬೇಕು ಅನ್ನೊಂದೊಂದು ಏನು ಶಪಥ ಇಟ್ಕೊಂಡು ರಾಜ್ಯಾದ್ಯಂತ ಒಂದು ಮಾನವ ಹಕ್ಕು, ಇದರಲ್ಲಿ ಯಾವುದೇ ಜಾತಿ ಭೇದ ಧರ್ಮ ಏನು ಇಲ್ಲ, ಹುಟ್ಟಿರ್ತಕ್ಕಂಥ ಮನುಷ್ಯ ಮಾನವ ಹಕ್ಕು ಅಂತ ಹೇಳಿ ಒಂದು ಸಂಘಟನೆ ರಚನೆ ಮಾಡಿದೆ. ಆ ಸಂಘಟನೆ ರಚನೆ ಮಾಡಿದಾಗ ನಮ್ಮ ಸಂಘ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಹಣಕಾಸಿನ ವಿಚಾರವಾಗಿ ಕೈ ಜೋಡಿಸ್ಕೊಂಡಿವಿ. ಇಡೀ ರಾಜ್ಯಾದ್ಯಂತ ಸಂಘಟನೆ ಕಟ್ಟಿದೀವಿ. ರಾಜ್ಯಾದ್ಯಂತ ಸಂಘಟನೆ ಕಟ್ಟಿ ಬೇರೆ ಬೇರೆ ಏನು ಶಿವಮೊಗ್ಗ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳೆಲ್ಲ, ಕೋಲಾರ ಆಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳೆಲ್ಲ ಸಂಘಟನೆಗಳು ಮಾಡಿಕೊಂಡು ಸಂಘಟನೆಗಳನ್ನು ಮಾಡಿಕೊಂಡು ಆ ಸಂಘಟನೆಯಲ್ಲಿ ಸದಸ್ಯತ್ವ ಹೊಂದಿರ್ತಕ್ಕಂಥ ಪ್ರತಿ ಒಬ್ಬರ್ತಕ್ಕಂಥ ₹1 ಆದ್ರೂ ಕೂಡ ನಾನು ₹10 ಕೊಟ್ಟೆ ಅಂತ ಹೇಳಿ ಸುದ್ದಿ ಮಾಡಿಸ್ಕೊಂಡು ಹಾಡಂಬರ್ಗಿ ಮಾಡ್ತಕ್ಕಂಥ ಇದ್ದಾರೆ. ನಾನು ಮಾಡಿರ್ತಕ್ಕಂಥ ಸೇವೆ ಇದುವರೆಗೂ ಸಹ ಯಾವುದೋ ಆಚೆ ಬಂದಿಲ್ಲ, ಒಂದು ಫೋಟೋ ಕೂಡ ನೋಡ್ತಿಲ್ಲ. ನಾನು ಮಾಡ್ತಕ್ಕಂಥ ಕೆಲಸ ಇದುವರೆಗೂ ಪ್ರಚಾರ ಆಗಿಲ್ಲ. ಅದೇ ಕೋವಿಡ್ ಟೈಮಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೇವೆಗೆ ಇದ್ದಿದ್ದೆ ಸಿಎಂ ಬೈರೇಗೌಡರಾಗ. ಸಿಎಂ ಬೈರೇಗೌಡರು ಸೇವೆ ಮಾಡ್ತಾರಂತ ಗುರುತಿಗೆ ನೆಕ್ಸ್ಟ್ ಇರೋರು ಬರೋಲ್ಲ, ಆಮೇಲೆ ಫೀಲ್ಡಿಗೆ ಬಂದಿರ್ತಕ್ಕಂಥವ್ರು. ನಾವು ಮಾಡ್ತಿರ್ತಕ್ಕಂಥ ಸೇವೆಯನ್ನ ಪ್ರಾಮಾಣಿಕವಾಗಿ ಕೆಲವೊಂದಿಷ್ಟು ಜನ ಪತ್ರಕರ್ತರು ನನಗೆ ಗೊತ್ತಿಲ್ಲದ್ರೆ ಸುದ್ದಿಗೆ ಮಾಡಿದ್ದಾರೆ. ಏನಿದೆ, ಪ್ರಾಮಾಣಿಕವಾಗಿ ಪತ್ರಕರ್ತರು ನಮ್ಗೆ ಗೊತ್ತೇ ಇಲ್ಲ. ಮೊನ್ನೆ ಕೋವಿಡ್ ಇಂದ ಮಾಡಿರ್ತಕ್ಕಂಥವ್ರು ಮೊನ್ನೆ ನಮ್ಗೆ ಪತ್ರಿಕೆ ಕೊಡ್ತಾ ಇದ್ದಾರೆ.
ನಮ್ಗೆ ಗೊತ್ತೇ ಇಲ್ಲ ಅವ್ರು ಸುತ್ತಿಗೆ ಮಾಡಿದ್ದಾರೆ ಅಂತ. ಅರ್ಥ ಆಗ್ತಾ ಇದೆಯಾ? ನೋಡಿ, ಇದು ಇನ್ನು ತುಂಬಾ ಹಂಚ್ಕೊಳ್ಳೋದು ಜನಗಳ ಮುಂದೆ ಇದೆ, ಮಾತಾಡೋದು ತುಂಬಾ ಇದೆ. ಬಾವಿಗೆ ಅರ್ಹರ ಇದಾರು ಅಥವಾ ಅರ್ಹರಲ್ಲ ಅಂತ ಅಂದ್ಬಿಟ್ಟು 130 ಜನ ಹೀಗಾಗಿ ಆಯ್ಕೆ ಮಾಡಿದೀವಿ ನಾವು. ಅಂತವರಿಗೆ ಇವತ್ತು ಏನು ನಮ್ಮ SP ಪಿಶಾಚ್ ಚೂರ್ಸಿ ಸಹ ನೇರವಾಗಿ ಭೇಟಿ ಕೊಟ್ಟು ಪಾಂಪ್ಲೆಟ್ ಕೊಟ್ಟಾಗ ಖಂಡಿತವಾಗಿ ನೀವು ಮಾಡ್ತಾ ಇರ್ತಕ್ಕಂಥ ಒಳ್ಳೆ ಕೆಲಸ, ನಿಮ್ಮ ಒಳ್ಳೆ ಕೆಲಸಕ್ಕೆ ಸತತವಾಗಿ ನಮ್ಮ ಬೆಂಬಲ ಇರ್ತೀವಿ, ನಾವು ಖಂಡಿತವಾಗಿ ಬಂದೇ ಬರ್ತೀವಿ ಅಂತ ಹೇಳಿದ್ರು. ಕಾರಣಾಂತರದಿಂದ ಇವತ್ತು ಅವ್ರು ಬರಕ್ಕ ಸಾಧ್ಯ ಆಗ್ಲಿಲ್ಲ. ಮತ್ತೆ ಏನು ಮೊನ್ನೆ ಜಿಲ್ಲಾಧಿಕಾರಿಗಳು ಏನಿದಾರೋ ಅವ್ರನ್ನೂ ಸಹ ಖುದ್ದ ಭೇಟಿ ಮಾಡಿ ನಾವು ಕೊಟ್ಟಾಗ, ಈ ಮಾಹಿತಿ ಅವ್ರು ಕೊಟ್ಟಾಗ ಅವರು ನನ್ನನ್ನ ಬೆನ್ನು ತಟ್ಟಿ ನೀವು ಮಾಡ್ತಾ ಇರ್ತಕ್ಕಂಥ ಒಳ್ಳೆ ಕೆಲಸ, ಆ ಕೆಲಸ ಖಂಡಿತವಾಗಿ ಸಾಧ್ಯ ಆದ್ರೂ ನಾವು ಬಂದೇ ಬರ್ತೀವಿ. ಆದ್ರೆ ನಾವು ಹೊಸದಾಗಿ ಇಲ್ಲಿ ಬಂದಿರ್ತಕ್ಕಂಥ ವ್ಯಕ್ತಿ, ನಮ್ಗೆ ತುಂಬಾ ಒತ್ತಡಗಳಿದ್ದಾರೆ, ಹಂಗಾಗಿ ಆದಷ್ಟು ಸಾಧ್ಯ ಆದ್ರೆ ಬಂದೇ ಬರ್ತೀನಿ ಅಂತಂದು ಕಾರಣದಿಂದ ಯಾವ ಅಧಿಕಾರಿಗಳು ಇದನ್ನ ಬರಕ್ಕ ಆಗ್ಲಿಲ್ಲ ಅನ್ಸುತ್ತೆ. ಅದು ನಮ್ಮೊಂದು ದುರದೃಷ್ಟ ಅನ್ಕಂತೀವಿ. ಹಂಗಾಗಿ ಸ್ನೇಹಿತರೆ, ಈಗಾಗ್ಲೇ ತಮ್ಗೆಲ್ಲರಿಗೂ ತಡ ಆಯ್ತು ಅನ್ಸುತ್ತೆ. ಈಗ ಏನು ನಾವು 10 ಮನೆಗಳಿಗೆ ಕೊಡ್ತಾ ಇದೀವೋ, ಈ ಹಂತವಾಗಿ 4 ಹಂತವಾಗಿ ಪ್ರತಿಯೊಬ್ಬರಿಗೂ ಸಹ ನಿಮ್ಗೆ ಮನೆಗಳು ಸಿಗ್ತವೆ. ತಾವು ಆದಷ್ಟು ನಾವು ಕೊಟ್ಟಿರ್ತಕ್ಕಂಥ ಮೆಟೀರಿಯಲ್ ಅನ್ನೇ ಆದಷ್ಟು ಜೋರಾಗಿ ನೀವು ಮನೆಗಳನ್ನ ಕಂಪ್ಲೀಟ್ ಮಾಡ್ಕೊಳ್ರಿ. ಆ ಉದ್ಘಾಟನೆಗೆ ರಾಷ್ಟ್ರ ಮಟ್ಟದಲ್ಲಿ ಹೆಸರಾಂತ ಒಬ್ಬ ವ್ಯಕ್ತಿಯನ್ನ, ಏನು IAS ಅಥವಾ IPS ಯಾರಿದಾರೋ ಆ ಅಧಿಕಾರಿಗಳನ್ನ ನಾವು ಕರೆಸಿ ಅದನ್ನ ಮನೆಯನ್ನ ಗುರುಪ್ರವೇಶ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ಅದು ಬರೀ SC ST ಮಾತ್ರ, ನಮ್ಮ ಜನರಲ್ ಕ್ಯಾಸ್ಟ್ಗೆ ಯಾವ್ದು ಕೊಡಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದು ತಪ್ಪು. ಬಡವರು ನಾವು ಯಾವುದೇ ಕೊಡ್ತಾ ಇರೋದ್ರಿಂದ ಯಾವುದೇ ಕ್ಯಾಸ್ಟ್ ಇನ್ಕಮ್ ಕೇಳ್ತಾ ಇಲ್ಲ, ನಿಮ್ದು ಯಾವ್ದು ಜಾತಿ ಜನಾಂತರ ಅಂತ ಹೇಳ್ತಾ ಇಲ್ಲ. ನೀವು ಗುಡಿಸಲ ಮನೆಯಲ್ಲಿ ಇದೀರಾ, ನೀವು ಯಾರೇ ಆಗಿರ್ಲಿ, ನಾವು ನೇರವಾಗಿ ಬಂದು ಭೇಟಿ ಕೊಟ್ಟು ಅದನ್ನ ಪರಿಶೀಲನೆ ಮಾಡಿ, ನೀವು ಯಾವುದೇ ಆಗಿದ್ರು ಸಹ ನಾವು ನೇರವಾಗಿ ನಿಮಗೆ ಕೊಡುವಂತ ಕೆಲಸ ನಾವು ಮಾಡ್ತಾ ಇದೀವಿ. ಅದನ್ನ ಕೆಲವೊಂದಿಷ್ಟು ಜನ ಸುಳ್ಳು ಸುದ್ದಿಗಳ ಬರ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ದಯವಿಟ್ಟು ಇವತ್ತು ನಮ್ಮ ಪತ್ರಕರ್ತರು ನೋಟಿಸ್ ಪಾಯಿಂಟ್ ಸ್ವಲ್ಪ ಪಾಯಿಂಟ್ ಮಾಡ್ಕೊಂಡು ಅದನ್ನ ಸ್ವಲ್ಪ ನೀವು ಸುದ್ದಿ ಮಾಡ್ರಿ. ಈ ವೇದಿಕೆ ಮೇಲೆ ಇನ್ನೊಂದು ನಾನು ನಿಮ್ಗೆ ಕೊಡುಗೆ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೇ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಹೀಗಾಗಲೇ ಕೆಲವೊಂದಿಷ್ಟು ಏನು ಜಮೀನುಗಳನ್ನು ವೀಕ್ಷಣೆ ಮಾಡ್ತಾ ಇದ್ದೀನಿ, ಸಮೀಕ್ಷೆ ಮಾಡ್ತಾ ಇದ್ದೀನಿ. ನನಗೆ ಒಳ್ಳೆ ಜಾಗದಲ್ಲಿ ಒಂದು 5 ಎಕರೆ ಜಮೀನು ಸಿಕ್ಕಿದ್ರೆ ಅಲ್ಲಿ ಒಂದು ಅನಾಥಾಶ್ರಮ ಮಾಡಬೇಕನ್ನೋದೊಂದು ಪ್ಲಾನ್ ಇದೆ. ಅತಿ ಶೀಘ್ರದಲ್ಲೇ ಅದು ಅನಾಥಾಶ್ರಮ ರೆಡಿ ಆಗ್ತಾ ಇದೆ. ಅದು ತಾಲೂಕು ಒಂದು ಅನಾಥಾಶ್ರಮ, ದೊಡ್ಡ ಮಟ್ಟದಲ್ಲಿ ಅನಾಥಾಶ್ರಮ. ಆಮೇಲೆ ಇಡೀ ತಾಲೂಕು ಒಂದೊಂದು ಏನು ನಾವು ವಿವಾಹದ ಚೌಟ್ರಿ ಅಂತಿರಲ್ಲ, ವಿವಾಹದ ಒಂದು ಬಂಗಲೆ ಅಂತ ಹೇಳ್ತಿರಲ್ಲ, ಏನು ಚೌಟ್ರಿ ಮದುವೆ ಮಾಡ್ತಾರೆ, ಚೌಟ್ರಿ ತಾಲೂಕು ಒಂದೊಂದು ನಿರ್ಮಿಸ್ತಾ ಇದ್ದೀನಿ. ನಮ್ಮ ತಾಲೂಕಿಂದ ಬೇರೆ ತಾಲೂಕಿಗೆ ಒಂದು ಹೆಣ್ಣು ಮಗು ಹೋಗ್ತಾ ಇದ್ದಂತಂದ್ರೆ ನಮ್ಮ ತಾಲೂಕಲ್ಲೇ ಫ್ರೀಯಾಗಿ ಉಚಿತವಾಗಿ ಹೆಣ್ಣು ಮಗು ಮದುವೆ ಮಾಡಿ ಕಳ್ಸಬೇಕು ಅಂತ ಅಂದ್ಬಿಟ್ಟು ಅತಿ ಶೀಘ್ರದಲ್ಲೇ ಸಹ ಅದನ್ನು ಜಾರಿಗೆ ತರ್ತಾ ಇದೀವಿ. ಹಂಗಾಗಿ ಜಮೀನಿಗೆ ಸ್ವಲ್ಪ ನಾವು ಸಮೀಕ್ಷೆ ಮಾಡ್ತಾ ಇದೀವಿ. ಪ್ರತಿಯೊಂದು ತಾಲೂಕಲ್ಲಿ ನಮ್ಮದೇ ಅನಾಥಾಶ್ರಮ ಇರುತ್ತೆ. ನಿಮ್ಮ ಮನೆ ಇರ್ತಕ್ಕಂಥ ಒಂದು ಹೆಣ್ಣು ಮಗು ಏನೈತೋ ಆ ಹೆಣ್ಣು ಮಗು ನಮ್ಮದೇ ಛತ್ರದಲ್ಲಿ ಸೌಟ್ರಲ್ಲಿ ನೀವು ಮದುವೆ ಮಾಡಿ ಕಳ್ಸ್ಬೇಕು. ಪಾತ್ರೆ ಸಾಮಾನು, ಆ ಮಗುಗಲ್ಲಿ ಬರ್ತಕ್ಕಂಥ ಜನಕ್ಕೆ ಊಟದ ವ್ಯವಸ್ಥೆ ಸಂಪೂರ್ಣವಾಗಿ ನೀವು ಮನೆ ಹೆಣ್ಣು ಮಗು ನೀವು ಕರ್ಕೊಂಡ್ ಬಂದ್ರೆ ಎಲ್ಲಾ ಸಿದ್ಧತೆ ಮಾಡಿ ನಾವು ಆ ಮಗುನ ಅವ್ರ ಗಂಡನ ಮನೆ ಕಳ್ಸ್ಕೊಡುವಂತ ಕೆಲಸ. ದಯವಿಟ್ಟು ಎಲ್ಲ ನೀವು ಎಲ್ಲೆಲ್ಲಿದ್ರು ಅಲ್ಲೇ ದಯವಿಟ್ಟು ನಿಮ್ಮ ಹತ್ರಗೆ ಬರ್ತೀವಿ. ದಯವಿಟ್ಟು ತಳ್ಳಾಟ ನೂಕಾಟ ಬೇಡ, ದಯವಿಟ್ಟು ಅಲ್ಲೇ ಕೂತ್ಕೊಡ್ರಿ. ಎಲ್ಲ
ಆಗಿದೆ ಬನ್ನಿ. ಪಾಪ ಟ್ಯಾಕ್ಟ್ರು ಶಿವನೆಂದು ಒಂದೇ ಇದ್ದರೆ ಕರುಣಾಡೆ ಇವನ್ನೆಲ್ಲ ನೋಡಮ್ಮ ಬಂದ ನೋಡಮ್ಮ ನಮ್ಮ ತಮ್ಮ ಈ ಕದಮ್ಮ ಬಂದ ನೋಡಮ್ಮ ಎತ್ತು ನಿಂತರೆ ಇವ ಎತ್ತು ಬಿಡುವನು ನುಗ್ಗಿ ಬಂದರೆ ಗುಣೆ ಬಗ್ಗಿ ಬರಿವನು ಕದಮ್ಮ ಬಂದೆಲ್ಲ ಕದಮ್ಮ ಇವನೆಂದು ಒಂದೇ ಇದ್ದರೆ ಕರುಣಾಡೆ ಬಟ್ ಈ ಹಿಂದೆ ಈ ರಾಜ್ಯ ಸರ್ಕಾರ ವಿಚಾರವಾಗಿ ಈಗ ನಾನು ಹೇಳ್ಬೇಕಂತಂದ್ರೆ ಅವರು ಮಾಡ್ತಾ ಇದಾರ ಬಿಡ್ತಾ ಇದಾರ ಅದು ನನಗೆ ಅನಿವಾರ್ಯ. ರಾಜ್ಯ ಸರ್ಕಾರದ ಬಗ್ಗೆ ನಾನು ಮಾತಾಡೋದಕ್ಕೆ ಈಗ ಇಷ್ಟಪಡಲ್ಲ. ಕಾರಣ ಯಾಕಂತಂದ್ರೆ ಈಗಾಗಲೇ ಸಂಘಟನೆ ಅಂತ ಒಂದು ಮಾನವ ಹಕ್ಕು ಕಮಿಟಿ ಸಂಘಟನೆ ಅಂತ ಕಟ್ಕೊಂಡು ರಾಜ್ಯಾದ್ಯಂತ ಈಗಾಗಲೇ ನಾನು ಏನೋ ಒಂದು ಟೀಮ್ ಒಂದು ರೆಡಿ ಇದೆ. ನಮ್ದೊಂದು ರಚನೆ ಆಗಿದೆ, ಮಾನವ ಹಕ್ಕುಗಳ ಕಮಿಟಿ ಅಂತ ಒಂದು ಸಂಘಟನೆ ರಚನೆ ಆಗಿದೆ. ಆ ರಚನೆ ಆಗಿರ್ತಕ್ಕಂಥದ್ರಲ್ಲಿ ಸದಸ್ಯತ್ವ ಹೊಂದಿರತಕ್ಕಂತ ಅತಿ ಕಡು ಬಡತನದಲ್ಲಿರ್ತಕ್ಕಂಥವರೇ ಮಾನವ ಹಕ್ಕುಗಳ ಕಮಿಟಿಯಲ್ಲಿ ಸದಸ್ಯತ್ವ ಹೊಂದಿರತಕ್ಕಂಥವ್ರು. ಅವ್ರ ಬಡತನವ ನೋಡಿ ನಾನು ನಮ್ಮ ಒಂದು ಕಮಿಟಿಯಲ್ಲಿ ನಮಗೋಸ್ಕರ ನಿಸ್ವಾರ್ಥವಾಗಿ ಸೇವೆ ಮಾಡ್ತಕ್ಕಂಥ ಏನ್ ನಮ್ಮ ಕಮಿಟಿ ಕಾರ್ಯಕರ್ತರಿಗೆ ನಾನು ಏನಾದ್ರೂ ಒಂದು ಕೊಡುಗೆ ಮಾಡ್ಲೇಬೇಕು ಅಥವಾ ಅವ್ರಿಗೆ ಏನಾದ್ರೂ ನಾನೊಂದು ಅವರಿಗೆ ಒಂದು ಸಹಾಯ ಸ್ಥಾನ ನೀಡಲೇಬೇಕು ಅಂತ ಒಂದು ಮನಗಂಡು ನಾನು ಬರೀ ಮಾನವ ಹಕ್ಕುಗಳ ಕಮಿಟಿಯವರಿಗೆ ಮಾಡಬೇಕು ಅಂತ ಮೊದಲಿಗೆ ಅನ್ಕೊಂಡಿದ್ದೆ ನಾನು. ಬಟ್ ಸಾಕಷ್ಟು ಸೇವೆಗಳು ರಾಜ್ಯಾದ್ಯಂತ ಮಾಡ್ಕೊಂಡ್ ಬರ್ತಾ ಇದ್ದೆ. ಬಂದ ಆಗ ಸರ್ ನಿಮಗೆ ಒಂದು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅಥವಾ ಹಳ್ಳಿ ಭಾಗಕ್ಕೆ ಹೋದಾಗ ಕೆಲವೊಂದು ಅವಘಡಗಳು ನಾವು ಕಣ್ಣಲ್ಲೇ ನೋಡಿದೀವಿ. ಏನಂತ, ಒಂದು ಮರಗಳ ಕೆಳಗಡೆ ವಾಸ ಮಾಡ್ತಕ್ಕಂಥ ಕುಟುಂಬಗಳು ಅಥವಾ ರಸ್ತೆ ಬದಿಯಲ್ಲಿ ಏನು ತಂಗು ತಾಣಗಳಲ್ಲಿ ಒಂದು ಟಾರ್ಪಲ್ ಕಟ್ಕೊಂಡು ಸಣ್ಣ ಸಣ್ಣ ಮಕ್ಕಳನ್ನ ಹಾಕೊಂಡು ಏನು ತಾಯಿ ಸಾಕಿ ಸಲುವು ತರತಕ್ಕಂಥದ್ದು ನಾವು ಕಣ್ಣಾಗಿ ನೋಡಿ ಆ ಒಂದು ವಿಚಾರವಾಗಿ ಈ ಸ್ಥಿತಿಯಲ್ಲಿ ನಾಳೆ ಬೆಳಗ್ಗೆ ನಮ್ಮ ಮಕ್ಕಳಿಗಿದ್ರೆ ಯಾವ ತರ ಹಾಕಬಹುದು ಅನ್ನೋ ಒಂದು ರೀತಿಯಲ್ಲಿ ನಾನು ಇದನ್ನ ಏನೇ ಆದ್ರೂ ನನ್ನ ಕೈಲಿ ಸಾಧ್ಯವಾದಷ್ಟು ಇದನ್ನ ನಿರ್ಮೂಲನೆ ಮಾಡಬೇಕು ಅಂತ ಕೈಗೆತ್ಕೊಂಡು ಇದನ್ನ ಮಾಡ್ತಾ ಇದ್ದೀನಿ. ಹೊರತು ಯಾವುದೇ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ, ಸರ್ಕಾರದಿಂದ ಮಾಡ್ತಿರ್ತಕ್ಕಂಥ ನಾನು ಮಾಡ್ತಾ ಇದ್ದೀನಿ ಅನ್ನೋದು ತಪ್ಪಾಗುತ್ತೆ. ನೀವು ವಿತರಣೆ ಮಾಡ್ತಾ ಇದ್ದೀರಾ, ಎಷ್ಟು ದಿನ ಈ ಕಾರ್ಯ ನಡೆಯುತ್ತೆ? ನೋಡಿ, ಈಗ ಸ್ವಯಂ ಪ್ರೇರಿತವಾಗಿ ಇವತ್ತು ಮಾನ್ಯ ಜಿಲ್ಲಾ ಅಧಿಕಾರಿಗಳು ಮತ್ತೆ ಮಾನ್ಯ ಜಿಲ್ಲಾ SP ಮತ್ತೆ ತಾಲೂಕು CO ಅವರೆಲ್ಲ ಬರ್ಬೇಕಾಯ್ತು. ಕಾರಣಾಂತರದಿಂದ ಅವರು ಬರ್ಲಿಲ್ಲ. ಅವರೊಂದು ಸಹಾಯ ಹಸ್ತಗಳಿಂದ ಇದಕ್ಕೆ ಚಾಲನೆ ಕೊಡಬೇಕು, ಜಿಲ್ಲಾದ್ಯಂತ ಮಾಡ್ತಾ ಇರೋದಕ್ಕೋಸ್ಕರ ಜಿಲ್ಲಾ ಮಟ್ಟದಿಂದ ಅಧಿಕಾರಿಗಳನ್ನ ಕರೆಸಿ ಚಾಲನೆ ಕೊಡ್ಬೇಕು ಅನ್ನೋದು ನಮ್ದು ತುಂಬಾ ಒಂದು ಆಸೆ ಇತ್ತು. ಬಟ್ ಕಾರಣಾಂತರದಿಂದ ಅವ್ರು ಬರಕ್ ಆಗ್ತಾ ಇಲ್ಲ. SP ಬರ್ತಾ ಇದೀವಿ ಅಂತ ಹೇಳಿದರೆ ನೋಡೋಣ, ಅವ್ರು ಬಂದು ಚಾಲನೆ ಕೊಡೋದಕ್ಕೋಸ್ಕರ ಸ್ವಲ್ಪ ತಡ ಮಾಡ್ತಾ ಇದ್ವಿ. ಒಂದು ಈಗಾಗ್ಲೇ ಏನು ಜಿಲ್ಲಾದ್ಯಂತ ನಾನು ಇದು ಕೈಗೆತ್ಕೊಂಡೋದಕ್ಕೆ ನಮ್ಮದು 10,000 ಮನೆ ನಿರ್ಮಾಣ ಅಂತ ಈಗಾಗ್ಲೇ ನಾವು ಘೋಷಣೆ ಮಾಡಿದ್ವಿ. ಈ 10,000 ಮನೆ ಯಾವ ರೀತಿ ಅಂತಂದ್ರೆ, ಈಗ ಸ್ವಯಂ ಪ್ರೇರಿತವಾಗಿ 10 ಮನೆಗಳಿಗೆ ಈಗಾಗಲೇ ಇವತ್ತು ನಾವು ಚಾಲನೆ ಕೊಡ್ತಾ ಇದೀವಿ. 10 ಮನೆಗಳಿಗೆ ಈಗಾಗಲೇ ಚಾಲನೆ ಕೊಡ್ತಾ ಇದೀವಿ. ಈಗ ತಾಲೂಕಲ್ಲಿ ಇದನ್ನ ಮುಗಿಸ್ಕೊಂಡು ಬೇರೆ ತಾಲೂಕಿಗೂ ಸಹ ನಾವು ಹೋಗ್ತಾ ಇದೀವಿ. ಹಂತವಾಗಿ ಒಂದೊಂದು ತಾಲೂಕು ಮುಗಿಸ್ಕೊಂಡು ಒಂದೊಂದು ತಾಲೂಕಿಗೆ ಎಂಟ್ರಿ ಕೊಡ್ತಾ ಇದೀವಿ. ಇದು 10,000 ಮನೆ ಬರೀ ಒಂದು ತಿಂಗಳು ಮಾಡ್ತೀನಿ, 1 ವರ್ಷದಲ್ಲಿ ಮಾಡ್ತೀನಿ ಅಂದ್ರೆ ತಪ್ಪು ಆಗುತ್ತೆ. ಸತತವಾಗಿ ಇದು 5 ರಿಂದ 10 ವರ್ಷಗಳ ಕಾಲ ಈ ಸ್ಕೀಮ್ ಸತತವಾಗಿ ನಮ್ಮಲ್ಲಿ ಇದ್ದೇ ಇರುತ್ತೆ. ಅವತ್ತು ಸಹ ಯಾರೋ ಬಡವರು ನಮ್ಮ ಕೈಲಿ ನಿಸ್ವಾರ್ಥವಾಗಿ ನಾವು ಕಟ್ಕೊಳಕ್ ಆಗ್ತಾ ಇಲ್ಲ ಅಂತ ಅವ್ರು ಬಂದು ಅವತ್ತು ನಮ್ಮನ್ನು ಭೇಟಿ ಮಾಡಿದ್ರು ಸಹ ಅವತ್ತು ಸಹ ನಾವು ಕೊಡ್ತೀವಿ. 10 ವರ್ಷಗಳ ಕಾಲ ಇದ್ರೂ ಸಹ 10,000 ಮನೆ ನಿರ್ಮಾಣ ಮಾಡೋದಂತ ಖಚಿತ. ಈಗಾಗಲೇ ಏನು ಅದು ಫ್ಯಾಮಿಲಿ ಮೆಂಬರ್ ಮೇಲೆ ಹೋಗ್ತಾ ಇದೆ. ಫ್ಯಾಮಿಲಿ ಮೆಂಬರ್ ಗಂಡ ಹೆಂಡತಿ ಒಂದು ಮಗು ಇತ್ತಂದ್ರೆ ಅವ್ರಿಗೆ 600 ಇಟ್ಟಿಗೆ ಕೊಡ್ತಾ ಇದ್ವಿ, 25 ಮೂಟೆ ಸಿಮೆಂಟ್ ಕೊಡ್ತಾ ಇದ್ವಿ, ಒಂದು ಕಿಟಕಿ ಕೊಡ್ತಾ ಇದ್ವಿ, ಒಂದು ಡೋರ್ ಕೊಡ್ತಾ ಇದ್ವಿ, ಮೇಲೆ ಶೀಟ್ ಕೊಡ್ತಾ ಇದ್ವಿ. ಅದೇ ಮನೆಯಲ್ಲಿ ತಂದೆ ತಾಯಿ ಅತ್ತೆ ಮಾವ ಮತ್ತೆ ಅವ್ರಿಗೆ ಮೊಮ್ಮಕ್ಕಳು ಅಂತ ಇಬ್ಬರೇನಿತ್ತಂದ್ರೆ ಅವ್ರಿಗೆ 800 ಇಟ್ಟಿಗೆ ಕೊಡ್ತಾ ಇದ್ವಿ. ಸೇಮ್ ಏನು ಮೆಟಲ್ ಕೊಡ್ತೀವಿ ಅದನ್ನ ಕೊಡ್ತಾ ಇದ್ವಿ. ಇನ್ನು ಅತಿ ಹೆಚ್ಚಾಗಿ ಜನಸಂಖ್ಯೆ ಹೊಂದಿರತಕ್ಕಂಥವ್ರು ಯಾರು ಉಚಿತವಾಗಿ ಕೊಡ್ತಾ ಇದ್ವಿ. ಇನ್ನು ಯಥಾಸ್ಥಿತಿ ಎಲ್ಲಾ ಸಾಮಗ್ರಿ. ನಿಮ್ಮ ಯೋಜನೆಗೆ ಮಾನದಂಡಗಳೇನು, ಆಯ್ಕೆ ಪ್ರಕ್ರಿಯೆ ಹೆಂಗಿರುತ್ತೆ? ನಮ್ಮ ಮಾನದಂಡಗಳು ಏನಿಲ್ಲ. ಈಗಾಗಲೇ ಏನು ಈಗ ಫಲಾನುಭವಿಗಳು ಏನು ಇದಾರೋ
ಅವರು ಅತಿ ಕಡುಬಡತನದಲ್ಲಿ ಇರಬೇಕು, ಗುಡಿಸಲಲ್ಲಿ ಇರಬೇಕು. ಅವ್ರಿಗೆ 1 ಎಕರೆ ಮೇಲೆ ಜಮೀನು ಇರಬಾರ್ದು. ಮತ್ತೆ ಅವ್ರ ಮಕ್ಕಳು ಆದಷ್ಟು ಕಡುಬಡತನದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಅಂತವ್ರನ್ನ ಗುರುಸ್ತೀವಿ. ಮತ್ತೆ ಅಂಗವಿಕಲರನ್ನ ಗುರುಸ್ತೀವಿ. ಮತ್ತೆ ಅವ್ರಿಗೆ ಯಾವುದೇ ನೀರಾವರಿ ಇರಬಾರ್ದು. ಮತ್ತೆ 2 ವೀಲರ್ ಬಿಟ್ಟು ಬೇರೆ ವೆಹಿಕಲ್ ಯಾವ್ದು ಅವ್ರ ಕಡೆ ಇರಬಾರ್ದು. ಇಂಥವ್ರನ್ನ ಗುರುಸ್ಬಿಟ್ಟು ಅಂತವ್ರನ್ನ ನಾವು ಸಮೀಕ್ಷೆ ಮಾಡಿ, ನಮ್ಮಲ್ಲೇ ಒಂದು 4 ಟೀಮ್ಗಳಿದಾವೆ. 4 ಟೀಮ್ಗಳು ಅವ್ರನ್ನ ಹೋಗಿ ವಿಚಾರಣೆ ಮಾಡಿ ಸಮೀಕ್ಷೆ ಮಾಡಿ ಅದು ವರದಿ ಲಾಸ್ಟ್ ಅಂತಿಮ ನಮ್ಮಲ್ಲಿ ಬಂದಾಗ ನಾವು ಅವ್ರು ಕೊಡಕ್ಕೆ ತೀರ್ಮಾನ ಮಾಡ್ತೀವಿ. ಆರ್ಥಿಕ ಸಂಪನ್ಮೂಲ ಹೇಗೆ ಕ್ರೋಢೀಕರಣ ಮಾಡ್ತಿದ್ರಿ? ಸದ್ಯಕ್ಕೆ ಆರ್ಥಿಕ ಸಂಪನ್ಮೂಲ ಅಂತಂದ್ರೆ ಈಗ ನೋಡಿ, ಹೊಸದಾಗಿ ನಾನು ಹಾಲೋ ಬ್ರಿಕ್ಸ್ ಇಟ್ಕೆ ಫ್ಯಾಕ್ಟರಿ ಮಾಡಿದೀನಿ. ಸ್ವಯಂ ಪ್ರೇರಿತವಾಗಿ ಸ್ವಲ್ಪ ಫೈನಾನ್ಸ್ ಅಲ್ಲಿ ನಾನು ಅಮೌಂಟ್ ತಗೊಂಡು ಈಗ ಹಾಲೋ ಬ್ರಿಕ್ಸ್ ಮಿಷಿನ್ಗಳಿಗೆ ನಾನು ಬಂಡವಾಳ ಹಾಕಿದ್ದೀನಿ. ಆ ಬಂಡವಾಳದಲ್ಲಿ ಬರ್ತಕ್ಕಂಥ ಇನ್ಕಮ್ ಏನ್ ನನಗೆ ಬರ್ತಾ ಇದೆಯೋ ಆ ಇನ್ಕಮ್ ಎಲ್ಲ ಸಾರ್ವಜನಿಕರಿಗೆ ಹಂಚಿಕೆ ಮಾಡಕ್ಕೆ ತಯಾರಾಗಿದೆ. ಸರ್, ಈಗ ಮುಂದೆ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರ್ತಾ ಇದೆ. ಅದರ ಉದ್ದೇಶ ಏನಾದ್ರು ಇಟ್ಕೊಂಡು ನೀವು ಈ ಕಾರ್ಯನ ಮಾಡ್ತಾ ಇದ್ದೀರಾ? ನೋ, ಸಾರಿ. ಯಾಕಂದ್ರೆ ಹಿಂದೆ ನಾವು ಇದೇ ತರನೇ ಹಿಂದೆ ಚುನಾವಣೆಯಲ್ಲಿ ಕೆಲವು ಗೊಂದಲಗಳಾಗಿ ಕೆಲವೊಂದು ವಿಚಾರಗಳಲ್ಲಿ ನಮ್ಗೆ ನೋವನ್ನು ಉಂಟು ಮಾಡಿದೆ. ಏನೋ ಹಿಂದೆ ಚುನಾವಣೆಯಲ್ಲಿ ನಾವು ಕೆಲವೊಂದು ವ್ಯಕ್ತಿಗಳಾಗಿ ಹಿಂಬಾಲಕರಾಗಿ ಹೋಗಿ ನಮ್ಗೆ ಅದೊಂದು ನೋವನ್ನು ಉಂಟು ಮಾಡಿದೆ. ಬಟ್ ಹಂಗಾಗಿ ಈಗ ನಾವು ಯಾವುದೇ ಚುನಾವಣೆಗಾಗಿ ರಾಜಕೀಯವಾಗಿ ಇಲ್ಲ ಪ್ರವೇಶ ಇಲ್ಲ. ಬಟ್ ಅವರು ಮಾಡೋದೇನು, ನಾವು ಇಲ್ಲಿ ಮಾಡಿ ತೋರಿಸೋದೇನಂತ ನಮ್ಮ ಪಾಯಿಂಟ್ ಅಷ್ಟೇ. ಸಮಾಜ ಸೇವೆಯಲ್ಲಿ ಇದ್ದೀರಾ ತಾವು. ಹೌದು. ಸಮಾಜದಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ನೀವ್ ಯಾಕೆ ಒಬ್ಬ ರಾಜಕಾರಣಿಯಾಗಿ ಬರಬಾರ್ದು? ನೋಡಿ, ಒಬ್ಬ ಸಮಾಜ ಸೇವೆ ಮಾಡಬೇಕಂದ್ರೆ ರಾಜಕೀಯನೇ ಬಹುಮುಖ್ಯವಲ್ಲ. ಆಫ್ಟರ್ ಆಲ್ ರಸ್ತೆಯಲ್ಲಿ ಹೋಗ್ತಾ ಇರ್ತಕ್ಕಂಥ ಯಾರೋ ಒಬ್ಬ ವ್ಯಕ್ತಿ ಗಾಡಿಯಿಂದ ಬಿದ್ದ ಅಂತಂದ್ರು ಅವನ್ ಎದ್ದು ಕುಂಡ್ರಿಸಿ ಅವ್ನ್ ಆರೈಕೆ ಮಾಡೋದು ಒಂದು ಸಮಾಜ ಸೇವೆನೇ. ಅವನು ಒಬ್ಬ VIP ಗೆಸ್ಟ್ ಆಗಿರ್ಬೇಕು. ಆ ಗೆಸ್ಟೇ ಅವನ್ ಎತ್ತು ಆರೈಕೆ ಮಾಡ್ಬೇಕನ್ನೋದು ಏನಿಲ್ಲ. ಸಮಾಜ ಸೇವೆ ಯಾರು ಬೇಕಾದ್ರೂ ಮಾಡ್ಬೋದು. ಅದು ರಾಜಕೀಯ ವಿಚಾರವಾಗಿ ಬಂದ್ ಮಾಡ್ಬೇಕನ್ನೋದೇನಿಲ್ಲ. ಮುಂದೆ ಯಾವ ತಾಲೂಕನ್ನ ನೀವು ಆಯ್ಕೆ ಮಾಡ್ಕೊಂತ ಇದ್ದೀರಿ? ಈಗ ಆಗ್ಲೇ ಏನು ನನಗೆ ಅತಿ ಹೆಚ್ಚಾಗಿ ಏನು ನಮ್ಮ ಶಿಡ್ಲಘಟ್ಟ ತಾಲೂಕು ಏನು ಇದು ಯಾವುದು ಚಿಲ್ಕಲ್ನೆರಪು ಏರಿಯಾ ಮತ್ತೆ ಆಂಧ್ರ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಚಿಂತಾಮಣಿ ಆಗಿರ್ಬೋದು, ಬಾಗೇಪಲ್ಲಿ ಆಗಿರ್ಬೋದು, ಶಿಡ್ಲಘಟ್ಟ, ಈ 3 ತಾಲೂಕಿಗೆ ಫಸ್ಟ್ ಎತ್ಕೊಂತ ಇದ್ದೀವಿ ನಾವು. ಸದಾದ ನಂತರ ಏನು ನಮ್ಮ ಚಿಕ್ಕಬಳ್ಳಾಪುರ, ಗೌರಿಬಿದನೂರು ಕಡೆ ಹಂತದಲ್ಲಿ ಎತ್ಕೊಂತ ಇದೀನಿ. ಈಗ ಶಿಡ್ಲಘಟ್ಟ ಮುಕ್ತಾಯ ಆಗಿದ್ದು ಕೂಡ್ಲೇನೆ ಬಾಗೇಪಲ್ಲಿ ಅತಿ ಶೀಘ್ರದಲ್ಲೇನೆ, ಈಗ ಮೊನ್ನೆ ಹೇಳಿದ್ದೆ, ಮೊನ್ನೆ ಹೋದ ತಿಂಗಳಲ್ಲೇ ನಾನು ಏನು ಮಿಷನರಿಗೆ ಓಪನ್ ಆಗಿದ್ದು ಅವತ್ತಿಂದಲೇ ನಾನು ಘೋಷಣೆ ಮಾಡೋದು ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ. ಅದೇ ಮಾತು ಪ್ರಕಾರ ಇವತ್ತು ನಾನು ಬಿಡುಗಡೆ ಮಾಡಿದೀನಿ. ಮುಂದಿನ ತಿಂಗಳಲ್ಲಿ ಬಾಗೇಪಲ್ಲಿಗೆ ಕಳಿಸ್ಕೊಡ್ತಾ ಇದ್ದೀನಿ. ಅಲ್ಲೇ ಹೋಗಿ ವೇದಿಕೆ ಕಾರ್ಯಕ್ರಮ ಮಾಡಿ ಬಾಗೇಪಲ್ಲಿಯಲ್ಲಿ ಕಳಿಸ್ಕೊಡ್ತಾ ಇದ್ದೀನಿ. ನೀವು ಕೊಡೋ ಪರಿಕರಗಳನ್ನ ಬಿಟ್ಟು ಹೆಚ್ಚುವರಿ ಬೇಕಾದ್ರೆ ಫಲಾನುಭವಿಗಳಿಂದ ಏನಾದ್ರು ಹಣ ವಸೂಲಿ ಮಾಡ್ತೀರಾ? ಹೌದು, ಈಗ ಅದು ಒಂದು ಆಪ್ಷನ್ ಇದೆ, ಹೇಳ್ತೀವಿ ಕೇಳಿ. ಈಗ ಕೆಲವ್ರು ಏನ್ ಮಾಡ್ತಾರೆ, ಅತಿ ಕಡುಬಡತನದಲ್ಲಿ ಇದ್ದು ಕೆಲವರು ಏನೋ ಪಂಚಾಯತಿಯಿಂದ ನಮ್ಗೆ ಅನುದಾನಗಳು ಬರ್ತಾ ಇದೆ, ಪಂಚಾಯತಿಯಿಂದ ಯಾವ್ದೋ ನಮ್ಗೆ ಮನೆ ಬರ್ತಾ ಇದೆ, ಅಥವಾ ಇಲ್ಲ ನಗರಸಭೆಯಿಂದ ಮನೆಗಳು ಬರ್ತಾ ಇದೆ ಅನ್ನೋಂಥದ್ದು ಕೆಲವೆಲ್ಲ ಹಾಕಿ ಆ ಆಶ್ವಾಸನೆಯಿಂದ ಪಾಯಾಗ್ಲಿ ಹಾಕೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ. ನಮ್ಮದು 15ಕ್ಕೆ 21 ಪಾಯ ನಮ್ಮದಿರೋದು. ಬಟ್ ಆದ್ರೂ ಕೂಡ 15ಕ್ಕೆ 21 ಯಾರೋ ತುಂಬಾ ಕಡು ಬಡವ್ರು ನಾವ್ ಹೇಳ್ತಾ ಇದ್ರೆ ಮಾತ್ರ ಅವ್ರು ಪಾಯ ಹಾಕಂತ ಇದ್ದಾರೆ. ಇನ್ನೆಲ್ಲ 25ಕ್ಕೆ 30, 35ಕ್ಕೆ 40 ಹೀಗೆಲ್ಲ ಹಾಕ್ಬಿಟ್ಟಿದ್ದಾರೆ. ಹಾಕ್ಬಿಟ್ಟು ತುಂಬಾ ಅವರು ಸುಮಾರು 4-5 ವರ್ಷ ಆಗಿ ಇದುವರೆಗೂ ಯಾವುದೇ ಪಂಚಾಯತಿಂದ ಅನುದಾನ ಬಂದಿಲ್ಲ. ಅಂತವರಿಗೆ ನಾವು ಸ್ವಯಂ ಪ್ರೇರಿತವಾಗಿ ಕೂಡ ಹೇಳ್ತಾ ಇದೀವಿ, ನಮ್ಮ ಕಡೆಯಿಂದ ಏನ್ ಕೊಡಬೇಕು ಅಷ್ಟು ಮಾತ್ರ ನಾವು ನಿಮಗ್ ಕೊಡ್ತೀವಿ. ಅವಶ್ಯಕತೆ ಇದ್ರೆ ನಮ್ಮಲ್ಲಿ ಖರೀದಿ ಮಾಡ್ಕೊಳ್ರಿ, ಇಲ್ಲ ಅಂತ ನೀವು ಬೇರೆ ಕಡೆ ಆದ್ರೂ ಖರೀದಿ ಮಾಡ್ಕೊಳ್ರಿ ಅಂತ 2 ಆಪ್ಷನ್ ಕೊಟ್ಟಿದೀವಿ. ಆಮೇಲೆ ಅಂತ ವ್ಯಕ್ತಿಗಳಿಗೆ ಹೇಳ್ತಾ ಇದೀವಿ, ಈಗ ನಾವು ಕೊಡ್ತಾ ಇರೋದು ಆಲ್ಮೋಸ್ಟ್ ಎಲ್ಲ ಕಬ್ಬಿಣದ ಕಿಟಕಿ, ಕಬ್ಬಿಣದ ಶೀಟ್ ಕೊಡ್ತಾ ಇದೀವಿ. ಆ ಕೆಲವರು ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ನಾವೇನೋ ಮರದಿಡ್ಬೇಕು, ಮತ್ತೆ ನಾವು ಶೀಟ್ ಹಾಕಲ್ಲ ಮೋಲ್ಡ್ ಹಾಕ್ಬೇಕು ಅನ್ನೋಂಥವ್ರು ಇದ್ದಾರೆ. ಅಂತವರೆಗೂ ಸಹ ನಾವು ಸಹಾಯ ಮಾಡ್ತಾ ಇದೀವಿ. ಅದು ಇದಿದೆ, ನಮ್ಮಲ್ಲಿ ಆಪ್ಷನ್ ಇದೆ. ನಾವು ಬಾಗಿಲು ಕೊಡಿಲ್ಲ ಅಂತಂದ್ರೆ ಅವ್ರು ಬಾಗಿಲು ತಗಂತ ಇಲ್ಲ ಅಂದ್ರೆ ಅದನ್ನ ಕ್ಯಾನ್ಸಲ್ ಮಾಡಿ ಯಾರೋ ಬಡವ್ರಿಗೆ ಬಾಗಿಲು ಕೊಡೋಂತ ವ್ಯವಸ್ಥೆ ಕೂಡ ಮಾಡ್ತಾ ಇದೀವಿ. ಅವ್ರು ಮೋಲ್ಡ್ ಹಾಕಂತ ಇದೀವಿ ಅಂದ್ರೆ ಅದನ್ನ ಶೀಟ್ ಕ್ಯಾನ್ಸಲ್ ಮಾಡಿ ಬೇರೆಯವ್ರು ಕೊಡ್ತೀವಿ. ಬಟ್ ಅವ್ರಿಗೆ ಯಥಾಸ್ಥಿತಿಯಾಗಿ ಏನ್ ಸಾಮಗ್ರಿ ಕೊಡ್ಬೇಕು ಕೊಡ್ತೀವಿ. ಇಷ್ಟು ಆಪ್ಷನ್ ನಮ್ಮಲ್ಲಿದೆ. ರಿಯಾಯಿತಿ ಏನು ಕೊಡ್ತಾರೆ? ಇಲ್ಲ, ರಿಯಾಯಿತಿ ಏನಿಲ್ಲ. ಬಟ್ ಏನಂತಂದ್ರೆ ಹೌದು, ಅವ್ರೇನಾದ್ರು ನಮ್ಮ ಕಡೆಯಿಂದ ತಗೊಂಡು ಹೋದ್ರೆ ನಮ್ಮಲ್ಲಿ ರಿಯಾಯಿತಿ ಇದೆ. ಎಲ್ಲಾ ಕಡೆ ಮೆಟೀರಿಯಲ್ ಸಾಮಗ್ರಿ ಖರೀದಿ ಮಾಡೋದಕ್ಕೂ ನಮ್ಮಲ್ಲಿ ಖರೀದಿ ಮಾಡೋದಕ್ಕೂ ತುಂಬಾ ರಿಯಾಯಿತಿ ಇದೆ. ನೋಡಿ, ನಮ್ಮದೇ ವಾಹನ ಇದೆ, ನಮ್ದೇ ಸರಬರಾಜಿಗೆ ಅಂತ ಅಂದ್ಬಿಟ್ಟು ಒಂದು ಗಾಡಿ ಮನೆ ಖರೀದಿ ಮಾಡಿದ್ವಿ. ಅದು ನಮ್ಗೆ ನೇರವಾಗಿ ಏನು ಇದರಿಂದ ಇಟ್ಕೆ ಫ್ಯಾಕ್ಟ್ರಿ ಇದರಿಂದ ಏನು ಜಲ್ಲಿ ಫ್ಯಾಕ್ಟ್ರಿಯಿಂದ ಡೈರೆಕ್ಟ್ ಕೃಷಿಯಿಂದ ನಮ್ಗೆ ಸಪ್ಲೈ ಬರುತ್ತೆ. ನಾವು ಅದಕ್ಕೆ ಯಾವುದೇ ಬಾಡಿಗೆ ಗಿಡಿಗೆ ಏನಂತ ಕಟ್ಟಂತದ್ದು ಏನಿಲ್ಲ. ಆಮೇಲೆ ಇಷ್ಟೆಲ್ಲ ಮಾಡ್ತಾ ಇದ್ರೆ ಪ್ರತಿ ಒಂದು ಜಿಲ್ಲೆಯಲ್ಲಿ ನಾವು ಆ ವಾಹನ ಬಿಟ್ಟು ನೋಡಿ, ನೋಟಿಸ್ ಪಾಯಿಂಟ್ ನಾವು ಹೇಳ್ತಾ ಇರೋದು,
ನನ್ನ ದುಡಿಮೆಯಲ್ಲಿ ಜನರಿಗೆ ನಾನು ಸಹಾಯ ಮಾಡೋದಕ್ಕೆ ನಿಂತಿದ್ದೀನಿ. ಈಗ ಕನಿಷ್ಠ ಪಕ್ಷ ನನ್ನ ಜೊತೆಯಲ್ಲಿ ನಮ್ಮ ಅಧಿಕಾರಿಗಳು ಒಂದಿಷ್ಟು ಕೈ ಜೋಡಿಸಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ, ಒಂದು ಮನವಿ ಮಾಡ್ತಾ ಇದ್ದೀನಿ. ಕಾರಣ ಏನು ಅಂತಂದ್ರೆ ನೋಡಿ, ನಮ್ಮ ವಾಹನ ಇದೆ, ಆ ವಾಹನ ನಾವೆಲ್ಲೂ ಮಾರಾಟಕ್ಕ ಗಾಡಿ ತಗೊಂಡೋಗ್ತಾ ಇಲ್ಲ, ಮಾರಾಟಕ್ಕೆ ನಾವು ಅದನ್ನ ಬಳಸ್ತಾ ಇಲ್ಲ. ನಮ್ಮ ಏನು ಬಡ ಕುಟುಂಬಗಳಿಗೆ ಸಾಮಗ್ರಿ ಒದಗಿಸೋದಕ್ಕೋಸ್ಕರ ಆ ಗಾಡಿನ ಬಿಟ್ಟು ಆ ಗಾಡಿ ಮೇಲೆ ಸ್ವಯಂ ಪ್ರೇರಿತವಾಗಿ ನಮ್ಮ ಸ್ಟಿಕ್ಕರ್ ಅನ್ನು ಅಂಟಿಸಿದೀವಿ. ಯಾವುದೇ RTI ಅಧಿಕಾರಿಗಳಾಗ್ಲಿ ಅಥವಾ ಯಾವುದೇ ಪೊಲೀಸ್ ಅಧಿಕಾರಿಗಳಾಗ್ಲಿ ಅಥವಾ ಯಾವುದೇ ತಾಲೂಕು ಅಧಿಕಾರಿಗಳಾಗ್ಲಿ, ದಯವಿಟ್ಟು ನಾವೊಂದು ಮನವಿ, ಅದು ಮಾರಾಟಕ್ಕೆ ಹೋಗ್ತಾ ಇರ್ತಕ್ಕಂಥದ್ದಲ್ಲ, ಜನರ ಬಡ ಕುಟುಂಬಗಳು ಹೋಗ್ತಾ ಇರ್ತಕ್ಕಂಥ ಮೀಟರ್ಲು, ಅದನ್ನ ಗುಡಿಸಿ ದಯವಿಟ್ಟು ಅದ್ರ ಮೇಲೆ ಯಾವುದೇ ಅಷ್ಟೇ ತಡೆ ಹಿಡಿದು ಅದ್ರ ಮೇಲೆ ಗಲಾಟೆ ಮಾಡೋಂಥದ್ದು ಬೇಡ. ಅಧಿಕಾರಿಗಳಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ನೀವು ಅಷ್ಟು ನನಗೆ ಸಪೋರ್ಟ್ ಮಾಡಿಕೊಟ್ರೆ ಇನ್ನೊಂದಿಷ್ಟು ನಮ್ಮ ಜಿಲ್ಲೆಯನ್ನ ಏನು ತಿದ್ದುವಂತ ಕೆಲಸ ನಾವು ಮುಂದಿನ ದಿನದಲ್ಲಿ ಮಾಡಕ್ಕೆ ಇಷ್ಟಪಡ್ತೀವಿ. ನಿಮ್ಮಲ್ಲಿ ಇಟ್ಟಿಗೆ ತಗೊಂಡ್ರೆ ಏನ್ ರೇಟು, ಎಂಸಂಡ್ ಏನ್ ರೇಟು? ಈಗ ಒಂದೊಂದು ಏರಿಯಾದಲ್ಲಿ ಒಂದೊಂದು ತಾಲೂಕಲ್ಲಿ ಒಂದೊಂದು ರೀತಿಯಾಗಿದೆ, ಅದು ನಾವು ಹೇಳಕ್ ಬರ್ತಾ ಇಲ್ಲ. ಯಾಕಂದ್ರೆ ಈಗ ಬೇರೆ ಒಂದು ಕಡೆ ಹೋದ್ರೆ 36 ರೂಪಾಯಿ ಇದೆ, ಬೇರೆ ತಾಲೂಕಿನಲ್ಲಿ 42 ರೂಪಾಯಿ ಇದೆ. ಏನು ದೇವನಹಳ್ಳಿ ಸೈಡು, ವಿಜಯಪುರ ಕಡೆ ಎಲ್ಲ ಹೋದ್ರೆ 36-35 ರೂಪಾಯಿ ಇದೆ. ಒಂದೊಂದು ಕಡೆ ಒಂದೊಂದು ರೇಟ್ ಇರೋದ್ರಿಂದ ನಿಮ್ಮ ತಾಲೂಕಲ್ಲಿ ಯಾವ ರೇಟ್ ಇದೆಯೋ ಅಥವಾ ನಿಮ್ಮ ಏರಿಯಾದಲ್ಲಿ ಯಾವ ರೇಟ್ ಇದೆಯೋ ಅದಕ್ಕಿಂತ 1-2 ರೂಪಾಯಿ ಡಿಸ್ಕೌಂಟ್ ಅಲ್ಲಿ ನಾವು ಕೊಡ್ತಾ ಇದೀವಿ. ಓಕೆ ಸರ್, ಥ್ಯಾಂಕ್ ಯು.